ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 2 ರೀತಿಯ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 6 ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 10 ನಂಬರ್ ನೀಡಲ್ 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. 11 ಆದರೂ ನಡೆಯುತ್ತೆ ಫ್ರೆಂಡ್ಸ್. ಓಕೆ, ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಹಾಕ್ತಾ ಇರೋದ್ರಿಂದ ಮಿಡಲ್ನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನೀವು ಸೀರೆಗೆ ಹಾಕ್ತಾ ಇದ್ದರೆ ಸ್ಟಾರ್ಟಿಂಗಿಂದನೇ ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಸಾರಿ ಲಾಕ್ನ ಮಾಡ್ಕೋತಿದ್ದೀನಿ. ನಾನು 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. ಇಲ್ಲಿಂದ ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಸ್ ಹಾಕ್ತೀನಿ. ಮೊದಲು 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಒಂದು ಲಾಕ್ನ ಮಾಡ್ಕೋತೀನಿ ಸೀರೆಗೆ. ಇಲ್ಲಿಂದ 3 ಚೈನ್ಸ್ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ ಚೈನ್ಗಳನ್ನು ಹಾಕಬೇಕು. 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6, 7 ಚೈನ್. 7 ಚೈನ್ ಹಾಕಿ ನೋಡಿ ಇಷ್ಟು 4 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ಕೋತೀನಿ. 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡ್ರೆ ಎಷ್ಟು ಗ್ಯಾಪ್ ಬರುತ್ತೋ 7 ಚೈನ್ ಹಾಕಿ ಅಷ್ಟು ಈ ಥರ ಯು ಶೇಪಲ್ಲಿ ಬರಬೇಕು ಪೂರ್ತಿಯಾಗಿ. ಇಲ್ಲಿಂದ ಮತ್ತೆ 3 ಚೈನ್ ಹಾಕ್ತೀನಿ. ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಸೀರೆಗೆ. ಇಲ್ಲಿಂದ ಮತ್ತೆ 5 ಚೈನ್ಸ್ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ 3 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಮತ್ತು ಇವಾಗ 7 ಚೈನ್ ಹಾಕ್ಕೋಬೇಕು. 7 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ, 4 ಚೈನ್ ಗ್ಯಾಪ್ ಅಷ್ಟು ಬರೋಷ್ಟು ಒಳಗಡೆ ಲಾಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಬಂದರೆ ಸಾಕು. ಯು ಶೇಪಲ್ಲಿ ಬರಬೇಕು, ಆ ಥರ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ 3 ಚೈನ್ ಹಾಕ್ಕೋತೀನಿ. 3 ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 5 ಚೈನ್ಸ್ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್. ಮತ್ತು 3 ಚೈನ್. ಇದೇ ಥರ ಪೂರ್ತಿ ಸೀರೆನ ನೀವು ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 7 ಚೈನ್ ಅಕ್ಕಪಕ್ಕ 3 ಚೈನ್ ಬರಬೇಕು. ಹಾಗೆ ಮಿಡಲ್ನಲ್ಲಿ 5 ಚೈನು, ಅದು ಕುಚ್ಚು ಹಾಕಲಿಕ್ಕೆ. ನೋಡಿ ಈ ಥರ ಬರಬೇಕು. ಇದೇ ಥರ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. 3 ಚೈನ್ ಆದಮೇಲೆ 7 ಚೈನ್ ಹಾಕ್ತೀನಿ. ಒಳಗಡೆ ಲಾಕ್ ಮಾಡ್ಕೋತೀನಿ. ಸ್ಟ್ರೇಟಾಗಿ ಬೇಡ, ಒಳಗಡೆ ಯು ಶೇಪಲ್ಲಿ ಬರಬೇಕು, ಆ ಥರ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ 3 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಇಲ್ಲಿಗೆ ಎಂಡ್ ಮಾಡ್ಕೋತೀನಿ. 5 ಚೈನ್ ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡಿಕೊಂಡು ಎಂಡ್ ಮಾಡ್ತೀನಿ. 3 ಆರ್ಚ್ಗಳನ್ನು ಹಾಕಿ ತೋರಿಸ್ತೀನಿ ನಾನು. ಲಾಸ್ಟಲ್ಲಿ 5 ಚೈನ್ ಹಾಕಿ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ. ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ 2 ಅಥವಾ 3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು, ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸಾರಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಇಲ್ಲೂ ಕೂಡ 2 ಸಾರಿ ಲಾಕ್ನ ಮಾಡ್ಕೋತೀನಿ. 2 ಲಾಕ್ಗಳ ಮೇಲೆ ಒಂದೊಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ 5 ಚೈನ್ ಹಾಕ್ಕೋತೀನಿ. ಫೈವ್ ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಈ 7 ಚೈನ್ ಇದೆಯಲ್ಲ, ಇದ್ರ ಒಳಗಡೆ ನೀಡಲ್ನ ಹಾಕಬೇಕು.
ಸೂಜಿ ಮೇಲೆ 3 ದಾರ ಇರುತ್ತೆ. 2 ದಾರನ 1 ಮಾಡಬೇಕು. ನೆಕ್ಸ್ಟ್ 2 ದಾರನ 1 ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಆಯಿತು. ಇಲ್ಲಿಂದ 2 ಚೈನ್ಸ್ ಹಾಕ್ಕೋತೀನಿ. ಇಲ್ಲಿ ಕಂಬ ಹಾಗೂ 3 ಚೈನ್ ಮಿಡಲ್ನಲ್ಲಿ ಗ್ಯಾಪ್ ಇರುತ್ತೆ. ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಇಲ್ಲಿಂದ 2 ಚೈನ್ಸ್, 2 ಕಂಬಗಳ ಮಧ್ಯದಲ್ಲಿ ಈ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಬೇಕು. ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ಮತ್ತು ಸೇಮ್ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. 7 ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಹಾಕಿ ಈ 2 ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ಈ 7 ಚೈನ್ ಇದೆಯಲ್ಲ, ಅದು ಫಿಲ್ ಆಗೋವರೆಗೂ ನಾವು ಇದೇ ಥರ ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಹಾಗೆ 2 ಚೈನ್ ಹಾಕಿ ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡು ಪಿಕಾಟ್ಗಳನ್ನು ಮಾಡ್ತಾ ಹೋಗಬೇಕು. ಈ ಗ್ಯಾಪಲ್ಲಿ ಎಷ್ಟು ಬರುತ್ತೋ ನೋಡಿಕೊಂಡು ಮಾಡ್ಕೋಬೇಕು. ಇದೇ ಥರ ಪೂರ್ತಿ ಆರ್ಚನ್ನ ಕಂಟಿನ್ಯೂ ಮಾಡಿ. ನೋಡಿ, ಈ ಗ್ಯಾಪಲ್ಲಿ ನಾನು 10 ಡಬಲ್ ಕ್ರೋಶೆ ಕಂಬ ಹಾಗೆ ಪಿಕಾಟ್ಗಳನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ 3 ಚೈನ್ ಇದೆಯಲ್ಲ, ಅದರ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ 5 ಚೈನ್ಸ್ ಸ್ಟ್ರೇಟಾಗಿಟ್ಟು 5 ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಆರ್ಚ್ ಈ ಥರ ಬಂದಿದೆ. ಇಲ್ಲಿಂದ ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ 7 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡಬೇಕು. ನೆಕ್ಸ್ಟ್ 2 ದಾರನ 1 ಮಾಡಬೇಕು. ಇಲ್ಲಿಂದ 2 ಚೈನ್ಸ್, 2 ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಇಲ್ಲೂ ಕೂಡ ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಪಿಕಾಟ್ ಆಯಿತು. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. 7 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ನೋಡಿ, ಈ ಥರ ಗಂಟುಗಳೇನಾದರೂ ಬಂದರೆ ಅದನ್ನು ಬ್ಯಾಕ್ ಸೈಡಲ್ಲಿ ಬರೋ ಥರ ಮಾಡ್ಕೋಬೇಕು. ನೋಡಿ, ಈಗ ಡಬಲ್ ಕ್ರೋಶೆ ಕಂಬ ಆಯಿತು, ಇದು ಬ್ಯಾಕ್ ಸೈಡ್ ಹೋಯಿತು. ಇದನ್ನು ಗಮ್ ಹಚ್ಚಿ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡಿಕೊಂಡ್ರೆ ಕಾಣಿಸೋದಿಲ್ಲ. ಒಂದು ವೇಳೆ ಥ್ರೆಡ್ ನಿಮಗೆ ಹಾಕಬೇಕಾದ್ರೆ ಖಾಲಿ ಆಯ್ತಂದರೆ ನೀವು ಗಂಟುಗಳನ್ನು ಕಟ್ಕೊಂಡಾಗ ಈ ಥರ ಮಾಡ್ಕೋಬೇಕು. ಅದು ಬ್ಯಾಕ್ ಸೈಡಲ್ಲಿ ಹೋಗಬೇಕು. ಅದನ್ನು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲೂ ಕೂಡ ನಾನು 10 ಡಬಲ್ ಕ್ರೋಶೆ ಕಂಬ ಹಾಗೆ ಪಿಕಾಟ್ಗಳನ್ನು ಮಾಡ್ತಿದ್ದೀನಿ. ಈ ಡಿಸೈನ್ಗೆ ನಾನು ಯಾವುದೇ ಥರದ ಬೀಡ್ಸ್ಗಳನ್ನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಓಕೆ, ನೋಡಿ, ಇಲ್ಲೂ ಕೂಡ 10 ಡಬಲ್ ಕ್ರೋಶೆ ಕಂಬಗೆ ಪಿಕಾಟ್ಗಳನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ತ್ರಿಬಲ್ ಕ್ರೋಶೆ ಕಂಬ ಕೂಡ ಮಾಡ್ಕೋಬೋದು. ಇದನ್ನು ಇವಾಗ ಸ್ಟ್ರೇಟಾಗಿಟ್ಟು 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. ಈ ಥರ ಬರುತ್ತೆ ಆರ್ಚ್, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ 5 ಚೈನ್ ಹಾಕ್ಕೋತೀನಿ. 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ. ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋತೀನಿ. ನೆಕ್ಸ್ಟ್ 7 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು 2 ಚೈನ್ ಹಾಕ್ಕೋತೀನಿ. 3 ಚೈನ್ ಮತ್ತು ಕಂಬದ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡು ಪಿಕಾಟ್ನ ಮಾಡ್ಕೋತಿದ್ದೀನಿ. ಸೇಮ್ ಇದೇ ಥರ ಪ್ರತಿಯೊಂದು 7 ಚೈನ್ ಗ್ಯಾಪಲ್ಲಿ 10 ಡಬಲ್ ಕ್ರೋಶೆ ಕಂಬ ಹಾಗೆ ಪಿಕಾಟ್ಗಳನ್ನು ಮಾಡ್ತಾ ಹೋಗಬೇಕು. ಸೀರೆಗೆ ಹಾಕ್ತಾ ಇದ್ದರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಓಕೆ ಫ್ರೆಂಡ್ಸ್, ನೋಡಿ, ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೂಡ 5 ಚೈನ್ ಹಾಕಿ ಲಾಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು. ಓಕೆ ಫ್ರೆಂಡ್ಸ್, ನೋಡಿ, ಈ ಥರ ಬಂದಿದೆ. 3 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ತುಂಬಾ ನೀಟ್ ಫಿನಿಶಿಂಗ್ ಬಂದಿತ್ತು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಈಸಿ ಆಗಿದೆ. ಇಲ್ಲಿದೆಯಲ್ಲ, ಇದನ್ನು ಕುಚ್ಚು ಒಳಗಡೆ ಹಾಕಿ ಕಟ್ಕೋಬೇಕು ಎಕ್ಸ್ಟ್ರಾ ಥ್ರೆಡ್ಡು. ಓಕೆ ಫ್ರೆಂಡ್ಸ್, ನೋಡಿ, ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಬಂದಿದೆ. ಕುಚ್ಚನ್ನ ನಾನು ಬಫ್ ಬರೋ ಥರ ಮಾಡಿಕೊಂಡು ಕಟ್ಟಿದ್ದೀನಿ. ಒಳಗಡೆ ಒಂದು ಬೀಡ್ ಹಾಕಿ ಬಫ್ ಬರೋ ಥರ ಮಾಡಿದ್ದೀನಿ. ಇದು ವಿತೌಟ್ ಬೀಡ್ಸ್ ಕುಚ್ಚು ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕ್ಕೊಳ್ಳುವಂತಹ ಡಿಸೈನು. ಈ ಡಿಸೈನ್ಗೆ ಪ್ರೈಸ್ ಬಂದು 350 ಇಂದ 400ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್.
ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್, ನೀವೊಮ್ಮೆ ಟ್ರೈ ಮಾಡಿ. ನೆಕ್ಸ್ಟ್ ಡಿಸೈನ್ನ ನಾನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಒಂದು ಸಿಂಪಲ್ ಕುಚ್ಚು, ಒಂದು ಬ್ರೈಡಲ್ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಈಗ ನೆಕ್ಸ್ಟು ಬ್ರೈಡಲ್ ಸೀರೆ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಡಿಸೈನು. ಓಕೆ ಫ್ರೆಂಡ್ಸ್, ನೋಡಿ ಸೆಕೆಂಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಪರ್ಪಲ್ ಹಾಗೆ ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ ಇದೆ. ಪಿಂಕ್ ಅಂದರೆ ಲೈಟ್ ಪಿಂಕ್ ಇದೆ, ಹಾಗೆ ಪ್ಯಾರಟ್ ಗ್ರೀನ್ ಇದೆ. ಈ ಕಲರ್ನ ನಾನು ಯೂಸ್ ಮಾಡಿ ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಬಾರ್ಡರ್ ಸ್ವಲ್ಪ ಅಗಲವಾಗಿ ಬಂದಿದೆ. ಇದಕ್ಕೆ ಮ್ಯಾಚ್ ಆಗೋ ಥರ ಗ್ರ್ಯಾಂಡ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ 10 ನಂಬರ್ ನೀಡಲ್ 0.75 mm ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ. 11 ಆದರೂ ನಡೆಯುತ್ತೆ. ಹಾಗೆ ಮೊದಲು ನಾನು ಪಿಂಕ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಬಾಡಿಯಲ್ಲಿ ಜಾಸ್ತಿ ಪಿಂಕ್ ಕಲರ್ ಇರೋದ್ರಿಂದ, ಹಾಗೆ ಪಲ್ಲುಗೂ ಕೂಡ ಅಪೋಸಿಟಾಗಿ ಕಾಣಿಸುತ್ತೆ. ಹಾಗಾಗಿ ಮೊದಲು ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಯಾವಾಗಲೂ ಡಿಸೈನ್ನ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು, ಹಾಗೆ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಬೇಕು. ಈ ದಾರನ ನಾನು 6 ಎಳೆ ದಾರಕ್ಕೆ ಗಂಟಾಕಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ನೋಡಿ. ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಸಾರಿ ಲಾಕ್ನ ಮಾಡ್ತಿದ್ದೀನಿ. ಇಲ್ಲಿಂದ ಇವಾಗ ಚೈನ್ಗಳನ್ನು ಹಾಕ್ಕೋತೀನಿ. ಮೊದಲು 6 ಚೈನ್ಸ್ ಹಾಕ್ತೀನಿ. 6 ಚೈನ್ಗಳನ್ನು ಹಾಕಿ ಅದನ್ನು ಇವಾಗ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಸೀರೆಗೆ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. 6 ಚೈನ್ ಆದಮೇಲೆ ಇವಾಗ 3 ಚೈನ್ ಹಾಕ್ಕೋತೀನಿ. 1 ಚೈನ್, 2 ಚೈನ್, 3 ಚೈನ್. 3 ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು ಸೀರೆಗೆ. ಇಲ್ಲಿಂದ ಮತ್ತೆ 3 ಚೈನ್, 6 ಚೈನ್ ಆದಮೇಲೆ 3 ಚೈನು, ಮತ್ತೆ 3 ಚೈನ್. 3 ಚೈನ್ನ 2 ಟೈಮ್ಸ್ ಹಾಕ್ತಿದ್ದೀನಿ. ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಇವಾಗ ಮತ್ತೆ 6 ಚೈನ್ ಹಾಕ್ತೀನಿ. 6 ಚೈನ್ ಹಾಕಿ ಇದನ್ನು ಸ್ಟ್ರೇಟಾಗಿ ಬೇಡ ಫ್ರೆಂಡ್ಸ್, 4 ಚೈನ್ ಹಾಕಿ ಲಾಕ್ ಮಾಡಿದರೆ ಎಲ್ಲಿಗೆ ಬರುತ್ತೋ ನೋಡಿ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಸ್ವಲ್ಪ ಯು ಶೇಪಲ್ಲಿ ಬಂದರೆ ಸಾಕು, ಜಾಸ್ತಿ ಬೇಡ, ಸ್ವಲ್ಪ ನೋಡಿ ಈ ಥರ ಬಂದರೆ ಸಾಕು. ಈ 6 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ 3 ಚೈನ್ ಹಾಕಬೇಕು. ಮತ್ತೆ 3 ಚೈನ್ ಹಾಕಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು. 6 ಚೈನ್ ಆದಮೇಲೆ 3 ಚೈನ್ನ 2 ಟೈಮ್ಸ್ ಹಾಕ್ತಿದ್ದೀನಿ. ಇನ್ನೊಂದು ಸಾರಿ ಹಾಕ್ತೀನಿ ನೋಡಿ. 1 ಸಾರಿ ಆಯಿತು, ಇನ್ನೊಂದು ಸಾರಿ ಹಾಕ್ಕೋತೀನಿ. ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಈ 6 ಚೈನ್ ಅಕ್ಕಪಕ್ಕ 3 ಚೈನು 2 ಟೈಮ್ಸ್ ಬರಬೇಕು. ಇಲ್ಲಿಂದ ಮತ್ತೆ 6 ಚೈನ್ ಹಾಕ್ಕೋತೀನಿ. ಇದನ್ನು ನಾನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ. ಇಲ್ಲಿಂದ ಮತ್ತೆ 3 ಚೈನ್ನ 2 ಟೈಮ್ಸ್ ಹಾಕ್ತಿದ್ದೀನಿ. 1 ಸರಿ ಆಯಿತು. ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಮತ್ತೆ 3 ಚೈನ್ ಹಾಕ್ಕೋತೀನಿ. ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ 6 ಚೈನ್. ಈ 6 ಚೈನ್ನ ಸ್ಟ್ರೇಟಾಗಿ ಬೇಡ, ಒಳಗಡೆ ಲಾಕ್ ಮಾಡ್ಕೋಬೇಕು. ಸ್ಟ್ರೇಟಾಗಿ ಬೇಡ, ಇಷ್ಟು ಗ್ಯಾಪ್ ಇದ್ದರೆ ಸಾಕು. 4 ಚೈನ್ ಲಾಕ್ ಮಾಡ್ಕೋತೀವಲ್ಲ ಆ ಗ್ಯಾಪ್ಗೆ. ಇಲ್ಲಿಂದ ಮತ್ತೆ 3 ಚೈನ್ನ 2 ಟೈಮ್ಸ್ ಹಾಕಬೇಕು. 3 ಚೈನ್ನ 2 ಟೈಮ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು.
ಓಕೆ ನೋಡಿ, ಈ 6 ಚೈನ್ ಅಕ್ಕಪಕ್ಕ 3 ಚೈನು 2 ಟೈಮ್ಸು. ಅದಾದಮೇಲೆ ಮತ್ತೆ 6 ಚೈನ್ ಹಾಕ್ಕೋತೀನಿ. ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಇದು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಪ್ಲೇಸಲ್ಲಿ ಕುಚ್ಚು ಬರುತ್ತೆ. ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಪ್ಲೇಸಲ್ಲಿ ಆಚೆ ಬರುತ್ತೆ. ಓಕೆ, ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. 6 ಚೈನ್ ಆದಮೇಲೆ ಮತ್ತೆ 3 ಚೈನ್ 2 ಟೈಮ್ಸು. ಪೂರ್ತಿ ಸೀರೆನ ನಾವು ಇದೇ ಥರ ಹಾಕ್ತಾ ಹೋಗಬೇಕು. ಇದು ಬೇಸ್ ಲೈನು. ಓಕೆ, ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. 6 ಚೈನು ಅದಾದಮೇಲೆ 3 ಚೈನ್ನ 2 ಟೈಮ್ಸ್ ಹಾಕಿದ್ದೀನಿ. ಇದೇ ಥರ ಕಂಟಿನ್ಯೂ ಮಾಡಿ. ಓಕೆ, ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ನೋಡಿ. ಈ 6 ಚೈನ್ ಅಕ್ಕಪಕ್ಕ 3 ಚೈನ್ 2 ಟೈಮ್ಸ್ ಬಂದಿದೆ. ಮಿಡಲ್ನಲ್ಲಿ 6 ಚೈನು, ಇದು ಕುಚ್ಚು ಹಾಕಲಿಕ್ಕೆ. ಇದು ಒಳಗಡೆ ಹಾಕ್ಕೊಂಡಿರೋದು ಆರ್ಚ್ ಪಾರ್ಟ್. ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಈ 6 ಚೈನು ಅದಾದಮೇಲೆ 3 ಚೈನ್ನ 2 ಟೈಮ್ಸ್ ಹಾಕಿದ್ದೀನಿ. ಲಾಸ್ಟಲ್ಲಿ 6 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಎಳ್ಕೋಬೇಕು ಫ್ರೆಂಡ್ಸ್ ಮೇಲ್ಗಡೆ. ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದರ ಮೇಲೇ ಲಾಕ್ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತಿದ್ದೀನಿ. 2 ಸಾರಿ ಲಾಕ್ ಮಾಡ್ಕೊತಿದ್ದೀನಿ. ಇಲ್ಲಿಂದ 6 ಚೈನ್ ಹಾಕ್ಕೋಬೇಕು. ಸಿಕ್ಸ್ ಚೈನ್ ಲಾಕ್ ಇದೆಯಲ್ಲ ಅದ್ರ ಮೇಲೇ ಲಾಕ್ ಮಾಡ್ಕೋಬೇಕು. ಈ ಲಾಕ್ ಮೇಲೆ ಓಕೆ. ಇಲ್ಲಿಂದ ಮತ್ತೆ 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ಇಲ್ಲಿಂದ ಇವಾಗ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೋಬೇಕು. ಈ 6 ಚೈನ್ ಗ್ಯಾಪ್ ಇದೆಯಲ್ಲ ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಮೊದಲು 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತು ಸೇಮ್ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೋಬೇಕು. 6 ಚೈನ್ ಹಾಕಿರ್ತೀವಲ್ಲ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 2 ಕಂಬ ಆಯಿತು. 3ನೇ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋತಿದ್ದೀನಿ. ಈ 6 ಚೈನ್ ಗ್ಯಾಪ್ ಇದೆಯಲ್ಲ ಇದು ಫಿಲ್ ಆಗೋವರೆಗೂ ಕೂಡ ನಾವು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾ ಹೋಗಬೇಕು. ಇಲ್ಲಿ ನೀವು ಡಬಲ್ ಕ್ರೋಶೆ ಕಂಬ ಬೇಕಿದ್ರೂ ಮಾಡ್ಕೋಬೋದು. ನಾನು ಆರ್ಚು ಸ್ವಲ್ಪ ಅಗಲವಾಗಿ ಬರಲಿ ಅಂತ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ ಫ್ರೆಂಡ್ ಡಿಸೈನು. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡ್ತಾ ಇರಿ. ಇದು ಫಿಲ್ ಆಗೋವರೆಗೂ ಹಾಕಿ ತೋರಿಸ್ತೀನಿ ನೋಡಿ. ಓಕೆ ನೋಡಿ, ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. ಈ 6 ಚೈನ್ ಗ್ಯಾಪಲ್ಲಿ 12 ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ಥರ ಬರುತ್ತೆ ಆರ್ಚ್. ಇಲ್ಲಿಂದ 3 ಚೈನ್ ಹಾಕ್ಕೋತೀನಿ. ತ್ರೀ ಚೈನ್ ಹಾಕಿ 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ಅದಾದಮೇಲೆ ಮತ್ತೆ 6 ಚೈನು. ಇದು ಕುಚ್ಚು ಹಾಕ್ಲಿಕ್ಕೆ ಈ 6 ಚೈನು. ಇದನ್ನು ಸ್ಟ್ರೇಟಾಗಿಟ್ಟು ಆ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ. 6 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ತಿದ್ದೀನಿ. ಇಲ್ಲಿಂದ ಇವಾಗ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೋಬೇಕು. ಸೂಜಿ ಮೇಲೆ 2 ಟೈಮ್ಸ್ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತು ಸೇಮ್ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೋಬೇಕು. 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈ 6 ಚೈನ್ ಗ್ಯಾಪಲ್ಲೂ ಕೂಡ ನಾನು
12 ತ್ರಿಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಮಾಡ್ಕೊಂಡಿರ್ತೀವೋ ಎಂಡ್ವರೆಗೂ ನಾವು ಅಷ್ಟೇ ಕಂಬಗಳನ್ನು ಮಾಡಿಕೊಂಡ್ರೆ ಆರ್ಚ್ಗಳು ಒಂದೇ ಸಮನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಓಕೆ ನೋಡಿ, ಇಲ್ಲೂ ಕೂಡ 12 ತ್ರಿಬಲ್ ಕ್ರೋಶೆ ಕಂಬ ಮಾಡಿಕೊಂಡೆ. 2 ಆರ್ಚ್ ಕಂಪ್ಲೀಟ್ ಆಯಿತು. ನೋಡಿ ಈ ಥರ ಬರಬೇಕು ಆರ್ಚ್. ನೋಡಿ ಇದನ್ನ ಇವಾಗ ನೆಕ್ಸ್ಟ್ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ ಲಾಕ್ ಮೇಲೆ ಲಾಕ್ನ ಮಾಡ್ತಿದ್ದೀನಿ. ಲಾಕ್ ಮಾಡಿಕೊಂಡೆ. ಇಲ್ಲಿಂದ 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. ಮತ್ತು 6 ಚೈನ್ ಇದೆ ಅಲ್ಲ, ಆ 6 ಚೈನ್ ಮೇಲೂ ಕೂಡ 6 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಇದೇ ಥರ ಪೂರ್ತಿ ಸೀರೆನ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನಾನು ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ. ಪೂರ್ತಿ ಸೀರೆ ಆದಮೇಲೆ 2 ಆರ್ಚನ್ನ ಹಾಕಿದ್ದೀನಿ. ಇವಾಗ ಎಂಡಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು 6 ಚೈನ್ ಗ್ಯಾಪಲ್ಲಿ ನಾನು 12 ತ್ರಿಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಆರ್ಚ್ ಕೂಡ ಒಂದೇ ಸಮನಾಗಿ ಬಂದಿದೆ. ಓಕೆ ನೋಡಿ, ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಎಂಡಲ್ಲಿ ಆರ್ಚ್ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಲಾಸ್ಟಲ್ಲಿ 6 ಚೈನ್ ಹಾಕಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಪ್ಯಾರೆಟ್ ಗ್ರೀನ್ ಇದೆ ಕಲರು. ಇದಕ್ಕೆ ಈ ಥರ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನು. ಸ್ಟಾರ್ಟಿಂಗಲ್ಲಿ 1 ಲಾಕ್ ಮಾತ್ರ ಮಾಡ್ಕೋತೀನಿ. ಇಲ್ಲಿ 1 ಲಾಕ್ ಮಾಡಿಕೊಂಡು ಈ 6 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಎರಡೂ ಒಂದೇ. ಇಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿಂದ ನಾನಿವಾಗ 5 ಚೈನ್ ಹಾಕ್ಕೋತೀನಿ. 5 ಚೈನ್ಸ್ ಹಾಕಿ ಈ ಲಾಕ್ ಮೇಲೆ ಲಾಕ್ನ ಮಾಡ್ಕೋತಿದ್ದೀನಿ. ನೋಡಿ ಇಲ್ಲಿಂದ ಇವಾಗ ಇದು ನೀಡಲ್ ಹೀಗೆ ಇರಲಿ. ಈ ನೀಡಲ್ಗೆ ನಾನು ಒಂದು ವೀಟ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಈ ಡಿಸೈನ್ ನಾನು ವೀಟ್ ಬೀಡನ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈ ಬೀಡ್ ಹಾಕಿ ಆರ್ಚ್ ಮೇಲೆ ಮೊದಲನೇ ಕಂಬ ಇದೆಯಲ್ಲ ಅದರ ಪಕ್ಕ ಈ ಥರ ಗ್ಯಾಪ್ ಇದೆ ನೋಡಿ. ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಮೊದಲು ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಈ ದಾರನ ತಂದು ಈ ವೀಟ್ ಬೀಡ್ ಒಳಗಡೆಯಿಂದ ಹೊರಗೆ ತರಬೇಕು. ಈ ಥರ ತಂದು ನೆಕ್ಸ್ಟ್ ಅದ್ರ ಮೇಲೆ ಮತ್ತೊಂದು ದಾರ ಇರುತ್ತೆ ನೋಡಿ, ಅಲ್ಲಿ ಹೊರಗಡೆ ತಂದು ಈ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ಈ ಥ್ರೆಡ್ನ ಮೇಲ್ ಮಾಡಿಕೊಂಡು ಈ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಹಾಕಿ ಈ ನೀಡಲ್ ಹಾಗೆ ಇರಲಿ. ಈ ಥರ ನೋಡಿ, ಈ ಥರ ಇಟ್ಕೊಂಡು ಇದಕ್ಕೆ ಮತ್ತೊಂದು ವೀಟ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ನೆಕ್ಸ್ಟ್ ಕಂಬದ ಮಧ್ಯದಲ್ಲಿ ತಗೋಬೇಕು. ಮತ್ತೆ ನೀಡಲ್ನ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಮೊದಲು ಈ ದಾರನ ಈ ಥರ ಲಾಕ್ ಮಾಡ್ಕೊಳ್ಳಿ ಮೊದಲು. ನೆಕ್ಸ್ಟ್ ಅದೇ ದಾರನ ವೀಟ್ ಬೀಡ್ ಇದೆಯಲ್ಲ, ಗೋಧಿ ಬೀಡ್ಸ್ ಅಂತೀವಲ್ಲ, ಅದ್ರ ಒಳಗಡೆಯಿಂದ ನೆಕ್ಸ್ಟ್ ಅದ್ರ ಮೇಲ್ಗಡೆ ಒಂದು ಥ್ರೆಡ್ ಇರುತ್ತೆ ನೋಡಿ ರೌಂಡ್ ಬೀಡ್ ಮೇಲೆ, ಅದ್ರ ಒಳಗಡೆಯಿಂದನೂ ಕೂಡ ಹೊರಗೆ ತೆಗಿಬೇಕು ನಾವು. ಫಸ್ಟ್ 2 ಬೀಡು ಸ್ವಲ್ಪ ಕಾಣಿಸಿಲ್ಲ ಫ್ರೆಂಡ್ಸ್ ವಿಡಿಯೋದಲ್ಲಿ. ನೆಕ್ಸ್ಟ್ ಕಂಟಿನ್ಯೂ ಆಗಿ ಕರೆಕ್ಟಾಗಿ ಬಂದಿದೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಓಕೆ, ಮತ್ತೊಂದು ರೌಂಡ್ ಬೀಡ್ ಆ್ಯಡ್ ಮಾಡಿಕೊಂಡೆ. ಇವಾಗ ಮತ್ತೆ ನೀಡಲ್ ಹೀಗೆ ಇರಲಿ. ಇದಕ್ಕೆ ಮತ್ತೊಂದು ಈ ಬೀಡನ್ನ ಹಾಕಿದ್ದೀನಿ ನೋಡಿ. ಹಾಕಿ ನೆಕ್ಸ್ಟ್ ಕಂಬದ ಮಧ್ಯದಲ್ಲಿ ನೋಡಿ, ಇದನ್ನು ನೀವು ಒಂದು 4-5 ಬೀಡ್ಸ್ಗಳನ್ನು ನೋಡಿಕೊಂಡ್ರೆ ಸಾಕು, ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿಂದ ತಂದು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ಥ್ರೆಡ್ನ ಈ ಬೀಡಿಂದ ಹೊರಗಡೆ ತಗೊಂಡು ಈ ರೌಂಡ್ ಬೀಡ್ ಮೇಲೆ ಇದೆಯಲ್ಲ ಅದ್ರ ಒಳಗಡೆಯಿಂದ ಹೊರಗೆ ತೆಗಿಬೇಕು. ಈ ಥರ ನೋಡಿ, ಈ ಥರ ಬರಬೇಕು.
ಈ ಥರ ತೆಗೆದು ಈ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸ್ಮಾಲ್ ಬೀಡು, ಚಿಕ್ಕ ಗೋಲ್ಡ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ಈ ಬೀಡ್ ಹಾಕಿ ಈ ನೀಡಲ್ ಹಾಗೆ ಇಟ್ಕೋಬೇಕು. ಮತ್ತೊಂದು ಇದರಲ್ಲಿ ವೀಟ್ ಬೀಡ್ ಹಾಕಿ ನೆಕ್ಸ್ಟ್ ಕಂಬದ ಒಳಗಡೆ ನೋಡಿ ಈ ಥರ ಗ್ಯಾಪ್ ಇರುತ್ತೆ 2 ಕಂಬಗಳ ಮಧ್ಯದಲ್ಲಿ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಮೊದಲು ಲಾಕ್ ಮಾಡ್ಕೋಬೇಕು. ಒಂದೇ ಸಾರಿ ಕೂಡ ತಗೋಬೋದು, ನಾನು ನಿಮಗೆ ತೋರಿಸ್ಲಿಕ್ಕೆ ನಿಧಾನವಾಗಿ ಹಾಕ್ತಿದ್ದೀನಿ. ಈ ಥರ ನೋಡಿ, ಈ ವೀಟ್ ಬೀಡಿಂದ ಈ ರೌಂಡ್ ಬೀಡ್ ಮೇಲ್ಗಡೆ ಇರುತ್ತಲ್ಲ ಅದರ ಒಳಗಡೆಯಿಂದ ಕೂಡ ಹೊರಗೆ ಬರಬೇಕು. ಮತ್ತು ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡ್ ಹಾಕ್ತೀನಿ. ಈ ಬೀಡ್ ಹಾಕಿ ಈ ನೀಡಲ್ ಹಾಗೆ ಇರಲಿ. ಇದು ಈ ಥರ ಇಟ್ಕೊಂಡು ಮತ್ತೊಂದು ಇದಕ್ಕೆ ಬೀಡನ್ನ ಹಾಕಿ ನೆಕ್ಸ್ಟ್ ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಬೇಕು. ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ದಾರನ ಇದ್ರ ಒಳಗಡೆಯಿಂದ ನೆಕ್ಸ್ಟ್ ರೌಂಡ್ ಬೀಡ್ ಮೇಲಿದೆಯಲ್ಲ ಅದ್ರ ಒಳಗಡೆಯಿಂದನೂ ಹೊರಗೆ ತೆಗಿಬೇಕು. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಮತ್ತೊಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ರೌಂಡ್ ಬೀಡ್ ಹಾಕಿ ಈ ನೀಡಲ್ ಹೀಗೆ ಇಟ್ಕೋಬೇಕು. ಮುಂದ್ಗಡೆಯಿಂದ ಒಂದು ವೀಟ್ ಬೀಡನ್ನ ಆ್ಯಡ್ ಮಾಡ್ತೀನಿ. ನಿಧಾನವಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಒಂದು 2-3 ಬೀಡ್ ಹಾಕಿದರೆ ಸಾಕು, ನಿಮಗೆ ಬರುತ್ತೆ ಹಾಕಲಿಕ್ಕೆ. ಇದೇ ಥರ ನಾವು ಪೂರ್ತಿ ಆರ್ಚನ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ನೋಡಿ ಈ ಥರ ಈ ಥ್ರೆಡ್ನ ಮೇಲ್ ಮಾಡ್ಕೋಬೇಕು. ಇದಕ್ಕೆ ಒಂದು ಬೀಡ್ ಹಾಕ್ಕೋಬೇಕು. ಇದೇ ಥರ ಪೂರ್ತಿ ಆರ್ಚ್ ಕಂಪ್ಲೀಟ್ ಮಾಡಿ. ಓಕೆ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನಾನು 12 ವೀಟ್ ಬೀಡ್ಗಳನ್ನು ಹಾಕಿದ್ದೀನಿ. ಹಾಗೆ ರೌಂಡ್ ಬೀಡ್ಸ್ ಕೂಡ ಇಲ್ಲಿ ನೋಡಿ ಎಂಡಲ್ಲಿ ಬೀಡ್ ಬಂದಿಲ್ಲ. ಇದನ್ನು ಈ ಥರ ದಾರನ ತಗೊಂಡು ಲಾಕ್ ಮಾಡ್ಕೋತೀನಿ ಇಲ್ಲಿ ಲಾಸ್ಟಲ್ಲಿ. ಈಗ 3 ಚೈನ್ ಲಾಕ್ ಮೇಲೆ ಒಂದು ನಾರ್ಮಲ್ಲಾಗಿ ಲಾಕ್ ಮಾಡ್ತೀವಲ್ಲ ಅದೇ ಥರ ಒಂದು ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಬೀಡ್ ಬರೋದಿಲ್ಲ. ಫಸ್ಟಲ್ಲಿ ಕೂಡ ನಾವು ಸ್ಟಾರ್ಟಿಂಗಲ್ಲಿ ವೀಟ್ ಬೀಡಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ಲ, ಎಂಡಲ್ಲಿ ಕೂಡ ವೀಟ್ ಬೀಡ್ಗೆ ಎಂಡ್ ಮಾಡಬೇಕು. ಓಕೆ ನೋಡಿ ಫ್ರೆಂಡ್ಸ್, ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಆರ್ಚು. ಎಲ್ಲ ಥರದ ಗ್ರ್ಯಾಂಡ್ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಇಲ್ಲಿಂದ ಇವಾಗ 6 ಚೈನ್ಸ್ಗಳನ್ನು ಹಾಕಿ 6 ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ. ಈ ಆರ್ಚ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ ಆರ್ಚಲ್ಲಿ ಫಸ್ಟ್ ಬೀಡ್ ಯಾವ ಥರ ಹಾಕಿದ್ದೀನಿ ಅಂತ ವಿಡಿಯೋದಲ್ಲಿ ಬಂದಿಲ್ಲ ಸರಿಯಾಗಿ. ಇಲ್ಲಿ ನೋಡ್ಕೊಳ್ಳಿ ಮೊದಲನೇ ಬೀಡ್ ಯಾವ ಥರ ಹಾಕಬೇಕಂತ. ಈ ನೀಡಲ್ ಹಾಗೆ ಇರಲಿ. ಇದಕ್ಕೆ ಒಂದು ವೀಟ್ ಬೀಡನ್ನ ಈ ಥರ ಹಾಕ್ಕೋಬೇಕು. ಹಾಕಿ ಇಲ್ಲಿ ನೋಡಿ, ಇಲ್ಲಿ ನೀಡಲ್ನ ಹಾಕಿ ಈ ಥರ ದಾರ ತಂದು ಮೊದಲು ಇದನ್ನು ಲಾಕ್ ಮಾಡ್ಕೋಬೇಕು. ಇದೇ ಥ್ರೆಡ್ನ ಒಳಗಡೆಯಿಂದ ವೀಟ್ ಬೀಡ್ ಒಳಗಡೆಯಿಂದ ಹೊರಗಡೆ ತೆಗಿಬೇಕು. ಇದರ ಒಳಗಡೆಯಿಂದ ಈ ಥರ ತಕ್ಕೋಬೇಕು. ಈ ಥರ ಹೊರಗಡೆ ತೆಗಿಬೇಕು. ಈ ಥರ ಥ್ರೆಡ್ನ ತಕ್ಕೊಂಡು ಈ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡ್ಕೋಬೇಕು. ನೋಡಿ ಈ ಥರ ತಕ್ಕೊಂಡ್ಮೇಲೆ ಸ್ವಲ್ಪ ಮೇಲ್ ಮಾಡಿಕೊಂಡು ಇದಕ್ಕೆ ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಬೀಡ್ ಹಾಕಿ ಈ ನೀಡಲ್ನ ಈ ಥರ ಹಾಗೆ ಇಟ್ಕೋಬೇಕು. ಇದಕ್ಕೆ ಒಂದು ವೀಟ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ಈ ಬೀಡ್ ಹಾಕಿ ನೆಕ್ಸ್ಟ್ ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಬೇಕು. ನೋಡಿ ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಮೊದಲು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ಥ್ರೆಡ್ನ ಈ ಥರ ಡೈರೆಕ್ಟಾಗಿ ಈ ಥರ ತಗೊಳ್ಳೋದು ಕಲ್ಕೋಬೇಕು. ನೋಡಿ ಇವಾಗ ಸ್ವಲ್ಪ ಫಾಸ್ಟಾಗಿ ಮಾಡೋದು ಕಲಿಬೇಕು. ಒಂದು ಆರ್ಚ್ ನೋಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಒಂದೇ ಸಾರಿ ನೀವು ತೆಗೆಯೋದನ್ನು ಕಲಿಬೇಕಾಗತ್ತೆ, ಅಂದರೆ ಬೇಗನೆ ಮಾಡ್ಕೋಬೋದು. ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು
ಒಂದು ಬೀಡ್ ಹಾಕ್ತಿದ್ದೀನಿ. ಈ ನೀಡಲ್ನ ಹಾಗೆ ಇಟ್ಕೋಬೇಕು ಈ ಥರ. ಇದಕ್ಕೆ ವೀಟ್ ಬೀಡನ್ನ ಸೇರಿಸ್ಕೋತೀನಿ ಇಲ್ಲಿ. ನೆಕ್ಸ್ಟ್ ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡು ಅದೇ ದಾರನ ವೀಟ್ ಬೀಡಿಂದ ಹೊರಗಡೆ ತಗೊಂಡು ನೆಕ್ಸ್ಟ್ ರೌಂಡ್ ಬೀಡ್ ಮೇಲಿದೆಯಲ್ಲ ಆ ದಾರದಿಂದ ಕೂಡ ಹೊರಗಡೆ ತೆಗಿತೀನಿ. ನೋಡಿ ಈ ಥರ. ಇದೇ ಥರ ನೀವು ಈ ಆರ್ಚ್ಗೆ ಹಾಕಿದ್ದೀವಲ್ಲ ಇಲ್ಲೂ ಕೂಡ ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ 2 ಆರ್ಚ್ಗಳು ಕಂಪ್ಲೀಟ್ ಆಯಿತು. ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನ್. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಎಂಡಲ್ಲಿ ನೋಡಿ ಇವಾಗ ಈ ದಾರನ ಈ ವೀಟ್ ಬೀಡ್ ಮೇಲಿದೆಯಲ್ಲ ಅದ್ರ ಒಳಗಡೆಯಿಂದ ಹೊರಗಡೆ ತೆಗೆದು ಲಾಕ್ ಮಾಡಿಕೊಂಡು 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ 6 ಚೈನ್ಸ್ ಹಾಕ್ತೀನಿ. 6 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. 6 ಚೈನ್ ಹಾಕಿ 6 ಚೈನ್ಸ್ ಲಾಕ್ ಮೇಲೆ ಲಾಕ್. ಇದೇ ಥರ ನೀವು ಪೂರ್ತಿ ಸೀರೆನ ಇದೇ ಥರ ಮಾಡ್ತಾ ಹೋಗಿ. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಪೂರ್ತಿ ಸೀರೆಗೆ ಹಾಕಿದ ಮೇಲೆ ನೋಡಿ ಈ ಥರ ಬರಬೇಕು ಆರ್ಚ್. ತುಂಬಾ ನೀಟಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ಪ್ರತಿಯೊಂದು ಆರ್ಚ್ ಮೇಲೂ ನಾನು ಈ ಥರ ಬೀಡ್ಸ್ಗಳನ್ನು ಹಾಕಿದ್ದೀನಿ ಎಂಡ್ವರೆಗೂ. ತುಂಬಾ ಸ್ಟಿಪ್ಪಾಗಿ ಕೊಡುತ್ತೆ ಡಿಸೈನ್. ಎಂಡಲ್ಲಿ ನೋಡಿ ಈ ವೀಟ್ ಬೀಡ್ ಮೇಲೆ ಈಗ ರೌಂಡ್ ಬೀಡ್ ಹಾಕಿಲ್ಲ ಲಾಸ್ಟಲ್ಲಿ. ಈ ಥ್ರೆಡ್ ಇದೆಯಲ್ಲ ಈ ಥ್ರೆಡ್ನ ನಾನು ವೀಟ್ ಬೀಡ್ ಒಳಗಡೆಯಿಂದ ಹೊರಗೆ ತೆಗಿತೀನಿ. ಈ ಥ್ರೆಡ್ನ ಇದನ್ನು ಈ ಥರ ಲಾಕ್ ಮಾಡಿಕೊಂಡು 3 ಚೈನ್ ಇದೆಯಲ್ಲ ಅದರ ಮೇಲ್ಗಡೆ ಇಲ್ಲಿ ಲಾಕ್ ಮಾಡ್ಕೋತೀನಿ. ಇಲ್ಲಿ ಲಾಕ್ ಮಾಡ್ಕೋಬೇಕು. 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಕುಚ್ಚು ಒಳಗಡೆ ಹಾಕಿ ಕಟ್ಕೋಬೇಕು. ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ. ಲಾಕ್ ಮಾಡಿಕೊಂಡೆ. ಹಾಗೆ ಲಾಸ್ಟಲ್ಲಿ 6 ಚೈನ್ ಹಾಕ್ಕೋತೀನಿ. 6 ಚೈನ್ಸ್ ಹಾಕಿ ಲಾಸ್ಟಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. ಲಾಸ್ಟಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೋಬೇಕು ಫ್ರೆಂಡ್ಸ್. ಈ ಥ್ರೆಡ್ನ ನಾನು ಕುಚ್ಚು ಒಳಗಡೆ ಹಾಕಿ ಕಟ್ಕೋತೀನಿ. ನೋಡಿ ಈ ಥರ ಬಂದಿದೆ. ಇದಕ್ಕೆ 6 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆ ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತೀನಿ ಡಿಸೈನ್ ಯಾವ ಥರ ಕಾಣಿಸ್ತಿದೆ ಅಂತ. ಕುಚ್ಚು ಕಟ್ಟಲಿಕ್ಕೆ ಗ್ರೀನ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಪಲ್ಲುನಲ್ಲಿ ಬಾಡಿನಲ್ಲಿ ಗ್ರೀನ್ ಜಾಸ್ತಿ ಇರೋದ್ರಿಂದ ಗ್ರೀನ್ ಕಲರ್ ಹಾಕಿದ್ದೀನಿ. ನೋಡಿ ಕುಚ್ಚು ಕಟ್ಟಲಿಕ್ಕೆ 150 ಎಳೆ ದಾರ ತೊಗೊಂಡಿದ್ದೀನಿ. ಇನ್ನು ನಿಮಗೆ ಕುಚ್ಚು ಲೆಂತ್ ಜಾಸ್ತಿ ಬೇಕಂದರೆ ಮಾಡ್ಕೊಳ್ಳಿ. ನಾನು ಆರ್ಚ್ ಸೈಜಷ್ಟು ಮಾಡ್ಕೊಂಡಿದ್ದೀನಿ. ಹಾಗೆ ಈ ಥರ ಬೀಡ್ಸ್ ಕೂಡ ಅಟ್ಯಾಚ್ ಮಾಡ್ಕೋಬೋದು. ಹಾಗೆ ಪರ್ಲ್ ಚೈನ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಹಾಗೆ ಈ ಥರ ಲಕ್ಷ್ಮಿ ಕಾಯಿನ್ ಕೂಡ ಹಚ್ಕೋಬೋದು. ನಿಮಗೆ ತೋರಿಸಿದ್ದೀನಿ 2 ಥರ ಕೂಡ ಮಾಡ್ಕೋಬೋದು ಅಂತ. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ಈ ಡಿಸೈನ್ಗೆ ಪ್ರೈಸ್ ಬಂದು 500ಇಂದ 600ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್. ಒಂದು ಬ್ರೈಡಲ್ ಸೀರೆ ಕುಚ್ಚು, ಒಂದು ಸಿಂಪಲ್ ಕುಚ್ಚು, 2 ಥರದ ಸೀರೆ ಕುಚ್ಚುಗಳನ್ನು ಒಂದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಯಿತು ಅನ್ಕೋತೀನಿ 2 ಡಿಸೈನ್ಗಳು. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.